ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಲಾಸ್ಟ್ ಡೇಟ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದಾವೆ ಭಾಳ ಸ್ಟೂಡೆಂಟ್ಸ್ಗೆ. ಆ ಲಾಸ್ಟ್ ಡೇಟ್ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಬೇಡ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡ್ತೀನಿ ಅಂದರೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸರಿ, ಅವಾಗವಾಗ ಲಾಸ್ಟ್ ಡೇಟ್ ಬಗ್ಗೆ ವಿಡಿಯೋ ಮಾಡ್ತಂದ್ರೆ ಹುಡುಗರಿಗೆ ಸ್ವಲ್ಪ ಸಮಾಧಾನ, ಯಾಕಂತಂದರೆ ಲಾಸ್ಟ್ ಡೇಟ್ ಬಗ್ಗೆ ಕನ್ಫ್ಯೂಷನ್ ಆಗ್ತಿರ್ತಾರೆ ಅವಾಗವಾಗ. ಓಕೆ ಸರಿ, ಈಗ ಕ್ಲಾರಿಫಿಕೇಷನ್ ನಿಮಗೆಲ್ಲೂ ಕೂಡ ಸಿಗೋಲ್ಲ, ಡೈರೆಕ್ಟ್ SSB ಪೋರ್ಟಲಲ್ಲೇ ಸಿಗ್ತದೆ. ಬಟ್ ಕೆಲವೊಂದಿಷ್ಟು ಅಲ್ಲೂ ಕೂಡ ಸಿಗೋಲ್ಲ ನಿಮಗೆ. ಓಕೆ ಸರಿ, ಡೈರೆಕ್ಟಾಗಿ ಹೇಳೋಣ ಅಂತಂದರೆ ಇಲ್ಲಿ ಮೇನಾಗಿ ಒಂದು ಕೊಟ್ಟಿದ್ದಾರೆ ನೋಡಿರಿ ಅಂತಂದರೆ ಈಗಾಗಲೇ ಡೇಟ್ ಮುಗಿದಿದೆ, ಮೇಲೆದು ಬಿಟ್ಟಾಕಿ ಕೆಳಗಡೆದು. ಓಕೆ, ಕೆಳಗಡೆದು ಏನು ಕೊಟ್ಟಿದ್ದಾರೆ ಅಂತಂದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ ವೃತ್ತಿಪರ ಪದವಿ ಅಂತಂದರೆ ಯಾರೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ ಮಾಡ್ತಿದ್ರೋ ಅಂತಂದರೆ ಪ್ರೊಫೆಷ್ನಲ್ ಕೋರ್ಸಸ್ ಅಂದರೆ ತಿಳ್ಕೊಂಬಿಡ್ಬೇಕೆಲ್ಲನೂ ಕೂಡ. ಯಾರೆಲ್ಲ KCET ಎಕ್ಸಾಮ್ ಬರೋದು, KCET ಥ್ರೋ ಎಕ್ಸಾಮ್ ಅಂದರೆ KA ಥ್ರೋ ಯಾರೆಲ್ಲ ಅಡ್ಮಿಷನ್ ಮಾಡಿಸ್ಕೊಂಡಿದ್ರೋ ಎಲ್ಲ ಒಂದು ಕೋರ್ಸಸ್ಗಳು. ಓಕೆ, ನೆಕ್ಸ್ಟು ಸ್ನಾತಕೋತ್ತರ ಪದವಿ ಯಾರೆಲ್ಲ PG ಮಾಡ್ತಿದ್ರು ಅವರು, ಆ್ಯಂಡ್ ವೃತ್ತಿಪರ ಸ್ನಾತಕೋತ್ತರ ಪದವಿ ಅಂತಂದರೆ ಈಗ KA ಥ್ರೋ ಯಾರೆಲ್ಲ ಸೀಟ್ ಕೆಲವೊಂದಿಷ್ಟು ನೋಡ್ರಿ ಅಂದರೆ ಇಂಜಿನಿಯರಿಂಗ್ ಆಯಿತು, MBBS, ಡೆಂಟಲು, ಆಯುಷು, ನರ್ಸಿಂಗು, ಫಾರ್ಮಸಿ, ಅಗ್ರಿಕಲ್ಚರ್, ಅಂದರೆ ಎಲ್ಲನೂ ಕೂಡ ಏನಿದೆ ಅಂತಂದರೆ ಇದ್ರದ್ದು ಕೂಡ ಏನು ಮಾಡ್ತಾರೆ, ಕೆಲವು PG ಮಾಡ್ತಿರ್ತಾರೆ ಅವರು, ಆ್ಯಂಡ್ ನರ್ಸಿಂಗ್ ಕೋರ್ಸ್ ಅಂತ ಸ್ಪೆಷಲಾಗಿ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಇವತ್ತು ಡೇಟ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರೋ ವೀಡಿಯೋ ಮಾಡ್ತಿರೋದು March 5. ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅಪ್ ಟು 10 ಇನ್ನೂ ಕೂಡ 5 ಡೇಸ್ ಟೈಮ್ ಇದೆ, ಅಪ್ಲಿಕೇಶನ್ ಹಾಕಬಹುದು. ಬಟ್ ಆಫ್ಟರ್ December 20 ಮೇಲ್ಗಡೆ ಹಾಕೋರಿಗೆ ನಾನು ಪದೇ ಹೇಳ್ತಿದ್ದೀನಿ, ಶುಲ್ಕ ಮರುಪಾವತಿ ಮಾತ್ರ ಪರಿಗಣಿಸಲಾಗ್ತದೆ. ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ ಈಗ ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ನಿಮಗೆ ಮೆನ್ಷನ್ ಅಪ್ಲಿಕೇಶನ್ ಹಾಕ್ತಿವಾಗ ಮೆನ್ಷನ್ ಮಾಡಿರ್ತದೆ, ಕೇವಲ 4,000 ಮೆನ್ಷನ್ ಮಾಡಿರ್ತದೆ. ಓಕೆ ಸರಿ, ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೆ 3,200 ಅಂತ ಇದೆ. ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಬೇಕಾದ್ರೆ ಅಂದರೆ ಅದಷ್ಟೇ ಶುಲ್ಕ ಮರುಪಾವತಿ ಏನಿದೆ ಅದಷ್ಟೇ ಬರ್ತದೆ. ಆ್ಯಂಡ್ ಕೆಳಗಡೆ ಒಂದು ನೋಡೋದಂತಂದರೆ ಆ್ಯಂಡ್ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಓಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದು 2024-25 ಹೇಳ್ತಾಯಿದ್ದೀನಿ. ಮೆಡಿಕಲ್ಗೆ ಸಂಬಂಧಪಟ್ಟಾಗಿ ಅವರು ಅಂದರೆ ಅವ್ರಿಗೆ ಸ್ವಲ್ಪ ಡೇಟು ಆಗಲ್ಲ. ಓಕೆ, ಈ ಒಂದು ತಿಂಗಳಲ್ಲ, ನೆಕ್ಸ್ಟ್ ಒಂದು ತಿಂಗಳು ಕೊಟ್ಟರು ಕೂಡ ಅವ್ರು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಸೊ ಹಂಗಾಗಿ ಅಪ್ ಟು ಡೇಟ್ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲಿಗೆ ಅಂತಂದರೆ 5ನೇ ತಿಂಗಳ 31ನೇ ತಾರೀಕು ಕೂಡ ಡೇಟು ಅವರಿಗೆ ಇದೆ. ಓಕೆ, ನೆಕ್ಸ್ಟು ಆ್ಯಂಡ್ ಇನ್ನೂ ಒಂದು ಕೆಲವೊಂದು ಹೇಳಿದೆ ನಾನು, SSB ಅಂದರೆ ಪೋರ್ಟಲಲ್ಲಿ ಸಿಗೋಲ್ಲ ನಿಮಗೆ ಒಂದೊಂದು ಲಾಸ್ಟ್ ಡೇಟು ಅಂತ ಹೇಳಿದೆ. ಸೊ ಅದ್ರ ತಕ್ಕನಂಗೆ ಹೇಳ್ತಂದರೆ ಯಾರೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದರು, ಯಾರೆಲ್ಲ 2023-24 ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ 2024-25 2023-24 ಕೂಡ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಯಾರಿಗೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮಾತ್ರ. ಅವರು ಈಗಾಗಲೇ ಸ್ಟಾರ್ಟ್ ಆಗಿದೆ 15ನೇ ತಾರೀಕುವರೆಗೂ ಕೂಡ. ಓಕೆ, 2023-24 ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೇಮ್ ಇಲ್ಲೇ SSBದಲ್ಲೇ ಬಂದುಬಿಟ್ಟು ಅಪ್ಲಿಕೇಶನ್ ಹಾಕೋದಿರ್ತದೆ. ಓಕೆ ಸರಿ, ನೆಕ್ಸ್ಟ್ ಏನಪ್ಪ ಅಂದರೆ ಕೆಲವೊಂದಿಷ್ಟು ಲಾಸ್ಟ್ ಡೇಟ್ಗಳು ನಿಮಗೆ ಕಾಣಿಸ್ತಿದ್ದಾವೆ, ಇದರಲ್ಲೆಲ್ಲನೂ ಕೂಡ ನಾನು ಹೇಳ್ತಾ ಹೋಗಲ್ಲ. ಸರಿ, ಅದರಲ್ಲಿ ಕೆಲವೊಂದಿಷ್ಟು ಹುಡುಗರಿಗೆ ಯಾರಪ್ಪ ಅಂತಂದರೆ ಲೈಕ್ ಇಲ್ಲಿ ಕಾಣಿಸ್ತಿದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅಲ್ಲಿ ಅವ್ರದ್ದು ಕೂಡ ಸೇಮ್ 13/2025 ಕಾಣಿಸ್ತಿದೆ. ಆ್ಯಂಡ್ ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ಅವ್ರದ್ದು ಕೂಡ 13 ಅವ್ರದ್ದು ಅಷ್ಟೇ ಕಾಣಿಸ್ತಿದೆ. ಆ್ಯಂಡ್ ಮೇನ್ ಏನಪ್ಪ ಅಂದರೆ ಈ ಒಂದು ಸ್ಟೂಡೆಂಟ್ಸು. ಓಕೆ, ಇಲ್ಲಿ ಕೆಳಗಡೆದು ಡೇಟ್ ಕಾಣಿಸ್ತಿಲ್ಲ, ಯಾಕಂತಂದರೆ ನಾನು ಅರ್ಜೆಂಟಲ್ಲಿ ಇಟ್ಕೊಂಡಿದ್ದ ಕಾರಣ. ಈ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅವ್ರದ್ದು 16/3 ಇದೆ. ಓಕೆ, ಎಲ್ಲರದ್ದು ಕೂಡ ನಿಮ್ಗೆ 10 ಇತ್ತಂದರೆ ಅವ್ರು 16ವರೆಗೂ ಕೂಡ ಇರ್ತದೆ. ಆ್ಯಂಡ್ ಸಮಾಜ ಕಲ್ಯಾಣ ಇಲಾಖೆ ಅವರ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಇದೇ ತಿಂಗಳ 20ನೇ ತಾರೀಕಿದೆ. ಓಕೆ, ಎಲ್ಲನೂ ಕೂಡ ಡೇಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸರಿ ನೋಡಿ, ಇದರ ತಕ್ಕನಾಗಿ ಒಂದಿಷ್ಟು ವಿದ್ಯಾಸಿರಿಯ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. ಓಕೆ, ನಾನೇ ಮಾತಾಡಿದ್ದೀನಿ ವಿದ್ಯಾಸಿರಿ ಬಗ್ಗೆ. ಬಟ್ ನೋಡಿರಿ, ವಿದ್ಯಾಸಿರಿ ಮೊದಲು ಅಪ್ಲಿಕೇಶನ್ ಹಾಕಿದವ್ರಿಗೆ ಬರ್ತಾಯಿದೆ ಖಂಡಿತವಾಗಿ ಕೂಡ. ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ 15,000 ರೂಪಾಯಿ ಭಾಳಷ್ಟು ಹುಡುಗರು ಕೂಡ ಬಂದೈತೆ. ಆ್ಯಂಡ್ ಬೇರೆನೂ ಕೂಡ. ಓಕೆ, ಈಗ ಶುಲ್ಕ ಮರುಪಾವತಿದಂತೂ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಅಪ್ಲಿಕೇಶನ್ ಹಾಕಿದಂಗೆ ಬರ್ತದೆ. ಇಲ್ಲಿ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ದಾರೆ, ಅಣ್ಣ ಇದಕ್ಕೆ ಇಷ್ಟು ಅಂದರೆ ಇಷ್ಟು ಪರ್ಸೆಂಟೇಜ್ ಅಥವಾ ಇಷ್ಟು ಮಾರ್ಕ್ಸ್ ಅಂತ ತೆಗೆದಿರ್ಬೇಕಾ ಸ್ಕಾಲರ್ಶಿಪ್ಗೆ ಅಂತಂದು. SSB ನೋಡಿ, ಈವನ್ ನೀವು ಫೇಲ್ ಆಗಿದ್ದರೂ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಓಕೆ, ಅಂದರೆ SSB ಇರೋದು ಎಲ್ಲೊಂದು ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ಎಲ್ಲ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸು ಕೂಡ ಬರ್ತದೆ. ಬಟ್ ಕ್ಯಾಟಗರಿ ವೈಸ್ ಸ್ವಲ್ಪ ಅಮೌಂಟ್ ವೇರಿಯೇಷನ್ ಆಗುತ್ತೆ ಅಷ್ಟೇ. ಬಟ್ ಎಲ್ಲರೂ ಕೂಡ ಬರ್ತದೆ. ಈವನ್ ಹೇಳ್ದಂಗೆ ಫೇಲ್ ಆದರೂ ಕೂಡ ಬರ್ತದೆ, ಬೇಡ. ಓಕೆ, ಅಮೌಂಟ್ ಹೇಳ್ದಂಗೆ ನಾನು ರಾಜ್ಯ ಸರ್ಕಾರ ಕಡೆಯಿಂದ ಏನಾದರೂ ಜಾಸ್ತಿ ಅಮೌಂಟ್ ಬಂತಪ್ಪ ಅಂತಂದರೆ ಈಗ ನೋಡಿ, ಲೈಕ್ ಈಗ MBBSದವರು ಹಾಕಿದಾರಪ್ಪ ಅಂತಂದರೆ 2023-24 ಕೂಡ ಹಾಕಿದಾರೆ ಅಂತಂದರೆ ಕೊಡ್ತಾರಂತಲ್ಲ, ಅವ್ರು ಮೆನ್ಷನ್ ಮಾಡಿದಾರೆ ಹೆಚ್ಚಿನ ಅನುದಾನ ಏನಾದರೂ ನಮಗೆ ಬಂತಂದರೆ ಕೊಡ್ತೀನಿ ಅಂತ ಹೇಳಿದಾರೆ. ಓಕೆ, ಬಟ್ ಮೆಡಿಕಲ್ದವ್ರು ಅಂತೂ ಬಿಡಲ್ಲ, ಅವ್ರು ತೊಗೊಳ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅವ್ರು ಒಗ್ಗಟ್ಟದ, ಎಲ್ಲರೂ ಕೂಡ ಸೇರಿಕೊಂಡು ಹೋರಾಟಗಳು ಮಾಡ್ತಾರೆ, ತೊಗೊಳ್ತಾರೆ. ಸೊ ರಿಮೈನಿಂಗ್ ಆಲ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಅಷ್ಟಕ್ಕಷ್ಟೇ ಬಿಟ್ಬಿಡ್ತಾರೆ. ಅದು ಸ್ಕಾಲರ್ಶಿಪ್ ಹೋಗ್ಲಿ ಬಿಡ ಅಂತ ಬಿಡ್ತಾರಲ್ಲ, ಅದು ನೆಗ್ಲಿಜೆನ್ಸಿ. ನೀವು ಒಬ್ಬರು ಸ್ಟೂಡೆಂಟ್ಸ್ ಅಲ್ಲ, ನಿಮ್ಮ ಥರಲ್ಲ ಲಕ್ಷಾಂತರ ಸ್ಟೂಡೆಂಟ್ಸ್ ಇರ್ತಾರೆ. ಅವೆಲ್ಲ ಒಂದು ಸ್ಟೂಡೆಂಟ್ಸು ಒಗ್ಕೊಡ್ರೆ ನಿಮಗೆಲ್ಲರೂ ಕೂಡ ಸ್ಕಾಲರ್ಶಿಪ್ ಬರ್ತದೆ. ಈ ಸದ್ಯಕ್ಕೆ ನೀವೇನು ಕೂಡ ಮಾಡದಿದ್ದರೂ ಕೂಡ ನಿಮಗೆ ಶುಲ್ಕ ಮರುಪಾವತಿ ಅಂತ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಬರ್ತದೆ. ಸರಿ, ಬೇಡ, ಡೇಟು ಟೈಮ್ ಇನ್ನೂ ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ರಿ, ಯಾಕಂದರೆ ಇದು ಕೂಡ ಆಯ್ತು ಅಂತಂದರೆ
ಫರ್ದರ್ ಡೇಟ್ ಎಕ್ಸ್ಟೆಂಡ್ ಮಾಡೋದು ಭಾಳಷ್ಟು ಕಷ್ಟ ಇದೆ. ಯಾಕಂದರೆ ಈಗಾಗಲೇ ಭಾಳಷ್ಟು ಸರ್ತಿ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ. 2024-25 ಮಾತಾಡ್ತಿದ್ದೀನಿ. ಸೊ ಹಂಗಾಗಿಬಿಟ್ಟು ಹಾಕಿ. ಆ್ಯಂಡ್ ಕೆಲವೊಂದಿಷ್ಟು ಹುಡುಗರಿಗೂ ಮೆನ್ಷನ್ ಆಗಿದೆ, ಮೆನ್ಷನ್ ಇಲ್ಲ, ಅದ್ರ ಬಗ್ಗೆ ಎಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ನೋಡಿ, ಒಂದು 2025 ಎಂಡಿಂಗ್ವರೆಗೂ ಕೂಡ ನಿಮಗೆ ಈ ಒಂದು ಸ್ಕಾಲರ್ಶಿಪ್ದು ಅಪ್ಡೇಟ್ಗಳು ಇರ್ತದೆ. ಯಾಕಂದರೆ ನಮಗೆ ಎಷ್ಟು ಸರ್ತಿ ಡಿಸೆಂಬರ್ ಮಂತಲ್ಲಿ ಬಂದೈತೆ. ಫಾರ್ ಎಕ್ಸಾಂಪಲ್ 2023 ಅಂದರೆ 22-23ದಲ್ಲಿ 2023 ಡಿಸೆಂಬರ್ಲೇ ನಮಗೆ ಸ್ಕಾಲರ್ಶಿಪ್ ಬಂದಿದೆ. ಅಂದರೆ ಕೆಲವೊಂದಿಷ್ಟು ಲೇಟ್ ಆಗ್ತವೆ. ಈ ಸರ್ತಿ ನೋಡಿ, ಇಮ್ಮಿಡಿಯೇಟಾಗಿ ಅಪ್ಲಿಕೇಶನ್ ಹಾಕಿದ್ದೀವಿ, ಒಂದು ವಾರದಲ್ಲಿ ಏನಾಗಿದೆ ಅಪ್ಡೇಟ್ ಆಗಿದೆ, ಇನ್ನೂ ಒಂದು 10-15 ಡೇಸಲ್ಲಿ ಅಮೌಂಟ್ ಬರ್ತದೆ. ಸೊ ಹಂಗೆ ಕೆಲವೊಂದು ಟೈಮ್ ಹಾಕ್ತಿರ್ತದೆ, ಕೆಲವೊಂದು ಟೈಮ್ ಹಿಂಗೆ. ಸರ್ ಏನೇ ಆಗಲಿ ಸ್ಕಾಲರ್ಶಿಪ್ ಅಪ್ಡೇಟ್ ಬೇಕಂದರೆ ಹೋಗ್ಬಿಟ್ಟು ವಾಟ್ಸಪ್ ಚಾನಲ್ ಆ್ಯಂಡ್ ಇಲ್ಲಿ ಒಂದು ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬೈ.